ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈವ್ನಿಂಗ್ವರೆಗೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡಿ ಫುಲ್ ಡೇ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರೈಡೇ ಫುಲ್ ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗು ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಹಾಗೆ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ ಬನ್ನಿ. ಬೆಳಗ್ಗೆ ಪೂಜೆ ತಿಂಡಿ ಎಲ್ಲನೂ ಕೂಡ ಆಗಿತ್ತು. ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪಿತ್ತು. ಪಾಲಕ್ ಸೊಪ್ಪೆಲ್ಲ ಬಿಡಿಸಿ ಇವತ್ತು ಪಾಲಕ್ ಪಪ್ಪು ಮಾಡಿಡೋಣ ಅಂತ ಅಂದ್ಬಿಟ್ಟು ಇವತ್ತೇನು ಸ್ವಲ್ಪ ಜಾಸ್ತಿ ಅಡುಗೆ ಏನೂ ಇರಲಿಲ್ಲ. ದಿನ ಏನಾದರೂ ಒಂದು ಅದು ಇದು ಮಾಡ್ತಾಯಿದ್ದೆ, ಬಟ್ ಇವತ್ತು ಏನು ಬೇಡ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಬರೀ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡ್ಕೊಂಡು ಅಂತ ರೆಡಿ ಮಾಡ್ಕೊತಾ ಇದ್ವಿ. ನಾನು ಸೊಪ್ಪು ಬಿಡಿಸ್ತಾ ಇದ್ದೆ. ಹಾಗೆ ಸೌಮ್ಯನೂ ಕೂಡ ನಾನು ಏನಾದರೂ ಬಿಡಿಸ್ಕೊಡ್ತೀನಿ ಕೊಡು ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಅವಳು ಕೂಡ ಬಿಡಿಸ್ಕೊಟ್ಲು. ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಕೂತ್ಕೊಂಡೆ. ಅವಳಿಗೂ ಕೂಡ ಬೇಜಾರು, ಕೂತಿರೋ ಜಾಗದಲ್ಲೇ ಕೂತ್ಕೊಂಡೇ ಇರಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ. ಹಾಗಾಗಿ ಅದು ಇದು ಮಾಡ್ಕೊಡ್ತೀನಿ ಕೊಡು ಹೆಲ್ಪ್ ಅಂತ ಕೇಳ್ತಾ ಇರ್ತಾಳೆ. ನಾನೇ ಏನೂ ಮಾಡಿಸೋದಕ್ಕೆ ಹೋಗಲ್ಲ. ಹಾಗಾಗಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೋಣ ಅಂತ. ಹಾಗೆ ಅಷ್ಟೊತ್ತಿಗೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಅಂದರೆ ಬರೀ ಸಾಂಬಾರು ಮಾಡ್ತಿದ್ವಲ್ಲ, ಏನು ಇವತ್ತೇನು ಮಾಡಲಿಲ್ವಲ್ಲ ಅಂತ ಅಂದ್ಕೊತಾ ಇದ್ವಿ. ಸಡನ್ನಾಗಿ ಸೌಮ್ಯ ನನಗೆ ಅಕ್ಕಿ ರೊಟ್ಟಿ ಬೇಕು ಮಾಡಿಕೊಡು ಅಂತ ಕೇಳಿದ್ಲು. ಮತ್ತು ಜೊತೆಗೆ ಗುಡ್ಗಾರ ತುಂಬ ದಿನ ಆಗಿತ್ತಂತೆ ತಿಂದು, ಯಾಕೆಂದರೆ ಖಾರ ಏನೂ ತಿಂದಿರಲಿಲ್ಲ. ಹಾಗೆ ಇವಾಗ ಸ್ವಲ್ಪ ಕ್ರೇವಿಂಗ್ ಆಯಿತು. ಹಾಗಾಗಿ ಖಾರ ಏನಾದರೂ ತಿನ್ನಬೇಕು ಅನಿಸಿದ್ರೆ, ಖಾರ ಅಂತ ಬಂದಾಗ ಆಲ್ಮೋಸ್ಟ್ ನಮ್ಗೆ ಇಷ್ಟ ಆಗೋದೇ ಗುಡ್ಗಾರ ಅಂತ. ನಮ್ಮ ಹಾಸನ ಕಡೆ ಎಲ್ಲ ಗುಡ್ಗಾರ ರೊಟ್ಟಿ ಅಂದರೆ ಸಖತ್ ಫೇಮಸ್ ಅಲ್ವಾ, ಅದೇ ಜಾಸ್ತಿ ಮಾಡೋದು. ಅದರಲ್ಲಿ ನಮ್ಗೆ ಆಲ್ ಟೈಮ್ ಫೇವ್ರೇಟು ಅಂತಂದ್ರೇ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಆಗಿರ್ಬೋದು, ಗುಡ್ಗಾರದು ಪಲ್ಯ, ಕಾಯಿ ಪಲ್ಯ ಈ ಥರದ್ದೆಲ್ಲ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಆಸೆ ಪಟ್ಲು. ಓಕೆ ಅದನ್ನೇ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ನಾನು ಕೂಡ ಓಕೆ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಜೊತೆಗೆ ಇದನ್ನು ಕೂಡ ಮಾಡ್ಕೋಣ. ಇನ್ನು ಮಧ್ಯಾಹ್ನಕ್ಕೆ ಯಾರು ಊಟ ಅಂದರೆ ಊಟಕ್ಕೆ ಯಾರು ಬರಲ್ಲ, ಹಸ್ಬೆಂಡ್ ಏನು ಬರಲ್ವಲ್ಲ, ನಾವಿಬ್ಬರೇ ಅಲ್ವಲ್ಲ ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ತಿಂತಾರೆ ಇಷ್ಟಪಟ್ಟು. ಹಾಗೆ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಫಸ್ಟು ಸಾಂಬಾರು ರೆಡಿ ಮಾಡಿಕೊಂಡೆ. ಜೊತೆಗೆ ಗುಡ್ಗಾರಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ದಾಳಿಂಬೆ ಜ್ಯೂಸು ಕೂಡ ಮಾಡ್ಕೊಳ್ಳೋಣ ಅಂತ ಬಂದು ಎಲ್ಲ ಕೂಡ ಬಿಡಿಸಿಟ್ಕೊಂಡಿದ್ನಲ್ವ, ಸೊಪ್ಪು ಕೂಡ ತೊಳೆಯೋಣ ಅಂತ ನೀರಾಕಿ ನೆಕ್ಸ್ಟು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ದಾಳಿಂಬೆ ಜ್ಯೂಸ್ನು ಕೂಡ ಮಾಡಿಕೊಟ್ಟೆ. ಡೈಲಿ ಕಂಪಲ್ಸರಿಯಾಗಿ ದಾಳಿಂಬೆ ಜ್ಯೂಸನ್ನ ಕುಡಿತಾಳೆ, ಮಿಸ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಡೈಲಿ ಆರೆಂಜು ಮತ್ತು ದಾಳಿಂಬೆ ಜ್ಯೂಸ್ ಅಂತೂ ಕಂಪಲ್ಸರಿ, ಆರೆಂಜು ಕಂಪಲ್ಸರಿ. ಅದು ಬಿಟ್ಟರೆ ದಿನ ಒಂದೊಂದು ಫ್ರೂಟು ಎಕ್ಸ್ಟ್ರಾ, ಅಂದರೆ ಒಂದು ದಿವಸ ಡ್ರ್ಯಾಗನ್ ಫ್ರೂಟು, ಇಲ್ಲ ಒಂದು ದಿವಸ ಕಿವಿ ಫ್ರೂಟು, ಒಂದು ದಿವಸ ಆ್ಯಪಲ್, ಈ ರೀತಿಯಾಗಿ ತೊಗೊತಾ ಇರ್ತಾಳೆ. ಒಟ್ಟಿನಲ್ಲಿ ಎಲ್ಲ ಥರದ ಫ್ರೂಟ್ಸು ಕೂಡ ತೊಗೊತಾಳೆ. ಜಾಸ್ತಿ ಸ್ವೀಟ್ಸ್ ಇರೋ ಫ್ರೂಟ್ಸ್ ತೊಗೊಳಕ್ಕೆ ಹೋಗಲ್ಲ. ಈ ಸಪೋಟ ಅನ್ನೋದು ಹೆವಿ ಸ್ವೀಟ್ ಇರುತ್ತೆ. ಮತ್ತು ಬಾಳೆಹಣ್ಣು ಅಷ್ಟೇ, ಅದು ಕೂಡ ಕಮ್ಮಿನ, ಅಂದರೆ ಚಿಕ್ಕ ಬಾಳೆಹಣ್ಣು ತೊಗೊತಾಳೆ, ಅಂದರೆ ಏಲಕ್ಕಿ ಬಾಳೆಹಣ್ಣು ಅಷ್ಟೇ. ಪಚ್ಚ ಬಾಳೆಹಣ್ಣೆಲ್ಲ ತಿನ್ನೋದಕ್ಕೆ ಹೋಗಲ್ಲ, ಸ್ವೀಟ್ ಇರುತ್ತಲ್ವ ಜಾಸ್ತಿ, ಅದು ತಿನ್ನಲೂಬಾರ್ದು ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟು ಫ್ರೂಟ್ಸ್ನ ತೊಗೊತಾಳೆ ಡೈಲಿನೂ. ಬಟ್ ದಾಳಿಂಬೆ, ಈ ಆರೆಂಜ್ ಎಲ್ಲ ತುಂಬಾ ಒಳ್ಳೆಯದು, ಡೈಲಿನೂ ತೊಗೋಬೋದು, ಏನಾಗಲ್ಲ. ನಾನು ಜ್ಯೂಸ್ ಮಾಡಿಕೊಡ್ತೀನಿ, ಡೈಲಿ ಮಾಡಿಕೊಡ್ತಿದ್ದೆ. ಅಂದರೆ ತಿಂಡಿ ಎಲ್ಲ ಆದಮೇಲೆ ಒಂದು 11 ಗಂಟೆ ಇಲ್ಲ ಅಥವಾ 12 ಗಂಟೆ. ಕೆಲವೊಂದು ಸಲ ಹೆವಿ ಆಗಿಬಿಟ್ಟಿರುತ್ತೆ ತಿಂಡಿ, ಬೇಡ ನನಗೆ ಇಷ್ಟೊತ್ತಿಗೆ ಜ್ಯೂಸು ಅಂತ ಕೇಳ್ತಾಳೆ. ಅಂಥ ಟೈಮಲ್ಲಿ ಸ್ವಲ್ಪ ಲೇಟಾಗೆ ಮಾಡಿಕೊಡ್ತೀನಿ. 12-12:30 ಹಂಗೆ ಕುಡಿತಾಳೆ. ಊಟ ಒಂದು 2 ಗಂಟೆ ಹಂಗೆ ಮಾಡ್ತಾಳೆ. ಈ ರೀತಿಯಾಗಿ ಮಾಡಿಕೊಡ್ತಿದ್ದೆ. ನೆಕ್ಸ್ಟು ಸಾಂಬಾರಿಗೆಲ್ಲನೂ ಕೂಡ ಇಟ್ಕೊಬಿಟ್ಟೆ. ಇದು ಪಾಲಕ್ ಪಪ್ಪು ಸ್ವಲ್ಪ ಬೇಗನೆ ಆಗಿಬಿಡುತ್ತೆ, ಯಾಕೆಂದರೆ ಎಲ್ಲನೂ ಕೂಡ ಒಂದೇ ಸಲ ಹೆಚ್ಚಿಟ್ಟು ಕುಕ್ಕರ್ಗೆ ಕೂಗಿಸಿ ಒಗ್ಗರಣೆ ಹಾಕ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಸಾಂಬಾರು ಒಂದು ಮಾಡಿಟ್ಬೇಡ, ಇನ್ನು ರಾತ್ರಿಗಾದರೂ ಮತ್ತೆ ಮಾಡಲೇಬೇಕಲ್ವ, ಹಾಗಾಗಿ ಸಾಂಬಾರು ಒಂದು ಮಾಡಿಟ್ಬೇಡ ಅಂತ ಫಸ್ಟು ಸಾಂಬಾರು ರೆಡಿ ಮಾಡ್ಕೊಂಬಿಟ್ಟೆ. ನೆಕ್ಸ್ಟು ನಾನು ಗುಡ್ಗಾರಕ್ಕೆ ಅದೇನು ಸ್ವಲ್ಪ ಬೇಯಿಸ್ಕೋಬೇಕಾಗಿತ್ತು, ಅದನ್ನು ಕೂಡ ಬೇಯಿಸಿಟ್ಕೊಂಡು ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳೋದಕ್ಕೆ ಹಿಟ್ಟನ್ನೆಲ್ಲ ಕೂಡ ಜಡಿ ಮಾಡಿಕೊಂಡು ಬಿಸಿನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದು ಪ್ರೊಸೀಜರ್ ಗೊತ್ತಿದೆ, ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ನಾನು ಮಾಡ್ತೀನಿ ರೊಟ್ಟಿ, ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ. ನಾವಿವತ್ತು ಇವಾಗ ರೊಟ್ಟಿ ಮತ್ತು ಹಾಗೆ ಗುಡ್ಗಾರನ ಮಾಡ್ತಾ ಇದ್ದೀವಿ. ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೂ, ನನ್ನ ಸೌಮ್ಯಗೂ. ಇವಾಗ ಅವಳಿಗೂ ರೊಟ್ಟಿನೂ ಮತ್ತು ಗುಡ್ಗಾರ ತಿನ್ನಬೇಕು ಅಂತ ಅನಿಸ್ತಾ ಇದೆ ಮಾಡ್ಕೊಡು ಅಂತಂದು. ಹಾಗಾಗಿ ನಾನು ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನನಗಿಂತ ಸೌಮ್ಯ ತುಂಬ ಚೆನ್ನಾಗಿ ಮಾಡ್ತಾಳೆ ಗುಡ್ಗಾರ, ನನಗೇನು ಅಷ್ಟಾಗಿ ಬರಲ್ಲ. ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ, ಯಾಕೆಂದರೆ ನಿಮ್ಮ ಕಡೆಯೂ ಕೂಡ ಇದೇ ರೀತಿಯಾಗಿ ಮಾಡೋರು ಕೂಡ ತುಂಬ ಜನ ಇರ್ತಿರಲ್ಲ. ಹಾಗಾಗಿ ಮೊದಲು ನಾನಿಲ್ಲಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹೆಚ್ಚಿಕೊಂಡಿದ್ದೀನಿ. ಹಾಗೆ ಕರಿಬೇವು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅಷ್ಟು ದಿನ ರುಬ್ಬಿಟ್ಕೊಳ್ತೀನಿ. ಸೊಮ್ಮೆನ ಮಾಡ್ತಾಳೆ, ನಾನು ಬರೀ ಎಲ್ಲ ಕೂಡ ರೆಡಿ ಮಾಡಿಕೊಟ್ಟಿದ್ದೀನಿ. ಟೊಮೊಟೊ 2 ಬೇಯಿಸ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಒಂದು 10 ಹಸಿಮೆಣ್ಸಿನ್ಕಾಯಿ, ಯಾಕಂದರೆ ಖಾರ ಇರಲಿ ಅಂತ. ಖಾರ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ, ಸೊಮ್ಮೆಗೂ ನನಗೂ.
ಹಾಗಾಗಿ ಖಾರ ಜಾಸ್ತಿ. ಒಂಥರ ಇದು ಹೆಸ್ರು ಬಂದುಬಿಟ್ಟು ಗೊಡ್ಗಾರ ಅಂತ ಕರಿತೀವಿ. ತುಂಬ ಟೈಪ್ಸ್ ಮಾಡ್ತಾರೆ, ಅದರಲ್ಲಿ ಇದು ಒಂದು. ಇವಾಗ ಏನೇನೆಲ್ಲ ಏನೆಲ್ಲ ಬೇಯಿಸ್ಕೊಂಡಿದ್ನಲ್ವ ಇಷ್ಟನ್ನು ಕೂಡ ರುಬ್ಕೊತಾ ಇದ್ದೀನಿ. ಇವಾಗ ಬಾಣಲೆ ಇದರಲ್ಲೇ ಮಾಡ್ತಿದ್ದೆ ಸಾಕಲ್ಲ. ಇದರಲ್ಲಿ ಇದೈತೆ ಎಣ್ಣೆ. ಇನ್ನೊಂದು ಸ್ವಲ್ಪ ಚಿಕ್ಕದಿಲ್ಲ, ಇನ್ನೂ ಚಿಕ್ಕದು ಬೇಕಾ? ಅಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದು. ಇಲ್ಲ, ಇನ್ನೂ ದೊಡ್ಡದೈತೆ. ಇಡ್ಲಿ ಪಾತ್ರೆ 3 ಇರೋದು. ಇಲ್ಲ ಪಾತ್ರೆ ಕೊಟ್ಬಿಡೋಣ, ಪಾತ್ರೆಲಿ ಮಾಡಿಬಿಡು. ಮಾಡು ತಗೋಬೇಕದು. ಪಾತ್ರೆ ಕೊಟ್ಬಿಡ್ತೀನಿ ನೋಡಿ, ಪಾತ್ರೆಲಿ ಮಾಡೋಲ್ಲಿ ಇದರಲ್ಲೇ ಮಾಡಿಬಿಡು. ಒಗ್ಗರಣೆ ಹಾಕಿ ರಾಸಿಗೆ ಬಗ್ಸಿ ನೀರು. ಹಸುವಲ್ಲ ಈಗ ಹಿಂಗಾಗಿದೆ ನೋಡಿ ರುಬ್ಬಿರೋದು. ಅದೇ ಕೈ ಮೇಲೆಲ್ಲ ಸ್ಟವ್ ಹಚ್ಚೋಣ. ಹಾಕು ಸಾಸಿವೆ. ಅಷ್ಟು ಸಾಸಿವೆ ಹಾಕು, ಆಮೇಲೆ ಕಬೇವು ಹಾಕು, ಆಮೇಲೆ ಇದಾಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ಬಿಡು, ಅದು ಆಮೇಲೆ ರಸ ಹುಯ್ಯಿ ಅಷ್ಟು. ಇದನ್ನು ಏನಂತಾರೆ ಕೆಂಪು ಕಾಣಿಸ್ತಿಲ್ಲ, ಅದೇ ಒಂಥರ ಕಾಣಿಸ್ತೈತಲ್ಲ ಕ್ರೀಮ್ ಥರ. ಕೆಂಪು ಅಂದರೆ ಟೊಮೊಟೊ 2 ಹಾಕಿದ್ದು, ಹಸಿಮೆಣ್ಸಿಗೆ ಜಾಸ್ತಿ ಹಾಕಿದ್ದೀವಿ. ಅದಕ್ಕೆ ಕೆಂಪು ಕಾಣಿಸ್ಬೇಕು ಅಂದರೆ ಟೊಮೊಟೊ ಜಾಸ್ತಿ ಹಾಕ್ಬೇಕಾಗಿತ್ತು ನಾವು. ಹತ್ರ ಕಿಟ್ಕ. ಈಗ ಇಲ್ಲಿ ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಸಾಸಿವೆ ಮತ್ತು ಹಾಗೆ ಸ್ವಲ್ಪ ಕರಿಬೇವು ಮತ್ತು ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ಜೀರಿಗೆನ ಚೆನ್ನಾಗಿ ಜಜ್ಕೋಬೇಕಾಗುತ್ತೆ. ನಾನು ಅಲ್ಲೇ ಮಣೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಜಜ್ಕೊಂಡಿದ್ದೆ, ಚೆನ್ನಾಗಿ ಅದು ಆಗಿತ್ತು. ಇಷ್ಟನ್ನು ಒಗ್ಗರಣೆಗೆ ಹಾಕೋಬೇಕು. ಇದು ರೆಸಿಪಿ ಬಂದುಬಿಟ್ಟು ನಮ್ಮ ಸೌಮ್ಯ ತುಂಬ ಚೆನ್ನಾಗಿ ಮಾಡ್ತಾಳೆ. ನಾನು ಇದ್ರದ್ದೆಲ್ಲ ಸ್ವಲ್ಪ ರೇರೇ ಮಾಡೋದು, ಅದನ್ನು ನನಗೆ ಬರೋದೇ ಇಲ್ಲ, ಮರ್ತೇ ಹೋಗ್ಬಿಡ್ತೀನಿ ಅದನ್ನು. ಅಂದರೆ ತುಂಬ ರೇರಾಗಿ ಮಾಡ್ತೀನಲ್ವ, ಹಾಗಾಗಿ ರೆಸಿಪಿನ ಮರ್ತೇ ಹೋಗ್ಬಿಡ್ತೀನಿ. ಬಟ್ ಸೌಮ್ಯ ಚೆನ್ನಾಗಿ ಮಾಡ್ತಾಳೆ, ಹಾಗೆ ಅವಳು ಇದ್ಲಲ್ವ ಹಾಗಾಗಿ ಮಾಡೋಣ ಅಂತ. ಇದು ಬಿಟ್ಟು ನಾನು ಕಾಯಿ ಪಲ್ಯ ಜಾಸ್ತಿ ಮಾಡ್ಕೊತಾ ಇರ್ತೀನಿ. ನನಗೆ ಅದು ಇಷ್ಟ ಆಗುತ್ತೆ, ಇದು ಇಷ್ಟ ಆಗುತ್ತೆ. ಬಟ್ ಜಾಸ್ತಿ ಮಾಡದೇ ಇರೋದ್ರಿಂದ ರೆಸಿಪಿನೇ ಮರ್ತೋಗ್ಬಿಡ್ತೀನಿ. ಇವತ್ತು ಸೌಮ್ಯ ಇಲ್ಲಲ್ವ, ಅವಳು ಹೇಳಿದ ತಕ್ಷಣ ನನಗೂ ಕೂಡ ಬಾಯಲ್ಲಿ ನೀರು ಬಂದುಬಿಡ್ತು. ಯಾಕೆಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ ಗೊಡ್ಗಾರ ಅಕ್ಕಿ ರೊಟ್ಟಿ ಅಂತಂದರೆ ಸಾಕು. ಅದು ಯಾವ ರೊಟ್ಟಿ ಆದರೂ ಆಗಿರ್ಬೋದು, ಬಟ್ ಜೊತೆಗೆ ಗೊಡ್ಗಾರ ಖಾರವಾಗಿ. ನಮ್ಮ ಕಡೆ ಖಾರ ಜಾಸ್ತಿ, ನಾವು ಹಾಸನ ಕಡೆ ಆಗಿರೋದ್ರಿಂದ ನಾವು ಖಾರ ಹೆವಿ ತಿಂತೀವಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಮಕ್ಕಳಾದ್ಮೇಲೆ ಸ್ವಲ್ಪ ಖಾರ ಎಲ್ಲ ತಿನ್ನೋದು ಕಮ್ಮಿ ಮಾಡಿರೋದು. ಮಕ್ಳಿಗೋಸ್ಕರ ನಾನು ಖಾರ ತಿನ್ನೋದು ಕಮ್ಮಿ ಮಾಡ್ತೀನಿ. ಯಾಕೆಂದರೆ ಖಾರವಾಗಿ ಮಾಡಿದ್ರೆ ಮಕ್ಕಳು ಏನು ಕೂಡ ತಿನ್ನಲ್ವಲ್ಲ, ಹಾಗಾಗಿ ಖಾರ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಬಟ್ ಮೊದಲು ತುಂಬ ಹೆವಿ ಖಾರ ತಿಂತಾಯಿದ್ದು ನಾವು. ಎಷ್ಟು ಖಾರ ತಿಂತೀವಿ ಅಂದರೆ ಅಷ್ಟು ಖಾರ. ಬಟ್ ಇವಾಗೆಲ್ಲ ಆಗಲ್ಲ, ಅದೆಲ್ಲ ಮಕ್ಕಳಾದ್ಮೇಲೆಲ್ಲ ಬಿಟ್ಬಿಟ್ಟಿದ್ದೆ. ತುಂಬ ಕಮ್ಮಿ ಮಾಡ್ತೀನಿ ಖಾರ ಅಂತೂ. ಹಾಗಾಗಿ ಬಾಯಲ್ಲಿ ನೀರೇ ಬಂದುಬಿಡುತ್ತೆ ಅವಳು ಕೇಳಿದ ತಕ್ಷಣ. ಅವಳು ಅದೇ ಟೈಮ್ಗೆ ಕೇಳಿದ್ಲ ಮಧ್ಯಾಹ್ನ ಮಾಡು ಅಂತ. ನನಗೂ ಇನ್ನೇನು ಅವಳು ಅಂದಿದ್ದೆ ತಡ ನಾನು ಕೂಡ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ವಿ. ಇದು ಇವಾಗ ನಾನು ಬೆಳ್ಳುಳ್ಳಿ ಜೀರಿಗೆ ಹಾಕೋದ್ನಲ್ವ, ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೆ. ನಮ್ಮ ಸೌಮ್ಯ ಹೆಂಗೆ ಹೇಳ್ಕೊಟ್ಲ ನಾನು ಹಂಗೆ ಮಾಡಿದ್ದು. ಅವಳು ಅದು ಇದು ಮಾಡ್ತಾ ಇರ್ತಾಳೆ ಬೇರೆ ಥರದ್ದೆಲ್ಲ, ನಾನೊಂದು 2-3 ಅಷ್ಟೇ ಆ ಥರನೇ ಮಾಡೋದು. ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ತೋರಿಸ್ಕೊಟ್ಟಿದ್ನಲ್ವ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಏನು ರುಬ್ಕೊಂಡಿದ್ನಲ್ವ ಬೇಯಿಸಿ, ಆ ಪೇಸ್ಟ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಬೇಕು ಅಂದರೆ ಜಾಸ್ತಿ ಟೊಮೆಟೊ ಹಾಕೋಬೋದು. ಸಾಕು ನಮ್ಮಿಬ್ಬರಿಗೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದು ಸಾಕು. ಯಾಕೆಂದರೆ ಜಾಸ್ತಿ ಖಾರನೂ ಕೂಡ ತಿನ್ನಬಾರ್ದು ಈ ಟೈಮಲ್ಲಿ. ಅವಳು ಏನೋ ಕ್ರೇವಿಂಗ್ ಆಗ್ತಿದೆ ಅಂದ್ಬಿಟ್ಟು ಇವತ್ತು ಒಂದಿನ ತಿಂದರೆ ಏನು ಪರವಾಗಿಲ್ಲ ಅಲ್ವಾ ಅಂದ್ಬಿಟ್ಟು ಮಾಡ್ತಾಯಿದ್ದು. ಆ ಥರ ತಿಂದಾಗಲೂ ಕೂಡ ಏನು ಮಾಡಬೇಕು ಅಂದರೆ ಅವತ್ತಿನ ದಿನ ಎಳ್ಳಿರೋ ಅಥವಾ ಮಜ್ಜಿಗೆನೋ ಈ ರೀತಿ ಕುಡಿಬೇಕಾಗತ್ತೆ. ಥರ ಮಸಾಲೆ ತಿಂದಿರೋದ್ರಿಂದ ಅಂದರೆ ಹೆವಿ ಖಾರ ಆಗಿರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಅಸಿಡಿಟಿ ಥರ ಅನಿಸ್ಬೋದಲ್ವ. ಅಂಥ ಟೈಮಲ್ಲಿ ಗ್ಯಾಸ್ಟ್ರಿಕ್ ಮಾತ್ರ ಆಗಿರ್ಬೋದು, ಈ ಥರದ್ದು ತೊಗೊಳೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ಏನು ಕೂಡ ಬಾಡಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಆ ರೀತಿ ಮೇಂಟೈನ್ ಮಾಡ್ತಾಳೆ ಅಂತ ಮಾಡು ಅಂತ ಹೇಳಿದ್ದೆ ನಾನು. ಅವಳು ಹಾಗೆ ಬೆಳಗ್ಗೆನೇ ಒಂದು ಗ್ಲಾಸ್ ಎಳ್ಳೀರು ಕೂಡ ಕುಡಿದಿದ್ಲು, ನೆಕ್ಸ್ಟ್ ಮಜ್ಜಿಗೆನೂ ಕೂಡ ಒಂದು ಗ್ಲಾಸ್ ಕುಡಿದ್ಲು. ಆವಾಗ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಈ ರೀತಿಯಾಗಿ ಹೆವಿ ಖಾರ ಅಂತೂ ತಿನ್ನೋಕೆ ಹೋಗಬಾರ್ದು. ಬಟ್ ಕ್ರೇವಿಂಗ್ ಆದಾಗ ಒನ್ ಟೈಮು ಓಕೆ. ಹಾಗಾಗಿ ಸ್ವಲ್ಪ ಮಾಡಿದ್ರೆ ಅಟ್ಲೀಸ್ಟ್ ಖಾಲಿ ಆಗೋ ತನಕ ತಿಂತೀವಿ. ಜಾಸ್ತಿ ಮಾಡಿಬಿಟ್ಟು ಏನು ಮಾಡ್ತೀವಿ, 3 ಹೊತ್ತು ಅದೇ ತಿನ್ಕೊಂಡಿದ್ಬಿಡ್ತೀವಿ. ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ ಅಂತ. ಯಾಕೆಂದರೆ ನಾರ್ಮಲ್ ಮನುಷ್ಯ ಖಾರ ತಿಂದಾಗಲೇ ಅದು ತುಂಬಾ ಬಾಡಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ರೆಗ್ಯುಲರಾಗಿ ತಿನ್ನೋದ್ರಿಂದ ಏನಾಗಲ್ಲ, ಯಾಕೆಂದರೆ ನಮ್ಗೆ ರೂಢಿ ಆಗಿಬಿಟ್ಟಿರುತ್ತೆ. ಬಟ್ ನಮ್ಗೆ ರೂಢಿ ಎಲ್ಲ ತಪ್ಪೋಗ್ಬಿಟ್ಟಿದೆ. ಮೊದಲು ಮಾತ್ರ ನಾವು ಜಾಸ್ತಿ ತಿಂತಾಯಿದ್ದು ಖಾರ, ಇವಾಗ ಆಲ್ಮೋಸ್ಟ್ ಖಾರ ಸ್ವಲ್ಪ ಕಮ್ಮಿನೇ ತಿನ್ನೋದು. ಹಾಗಾಗಿ ರೇರಾಗಿ ತಿಂದಾಗ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಜಾಸ್ತಿ ಖಾರ ಹೆವಿ ಖಾರ ಇರುತ್ತೆ ನಾವು ಮಾಡೋ ಗೊಡ್ಡು ಖಾರ. ಹಾಗಾಗಿ
ಫೈನಲಾಗಿ ಗುಡ್ಗಾರ ಕೂಡ ರೆಡಿ ಆಯಿತು. ಹಾಗೆ ಅಕ್ಕಿ ರೊಟ್ಟಿನೂ ಕೂಡ ಆಗ್ತಾಯಿದೆ. ಗುಡ್ಗಾರ ಏನೋ ಬೇಗ ಮಾಡ್ಕೊಬಿಡ್ಬೋದು, ಬಟ್ ಈ ರೊಟ್ಟಿನೇ ತೊಟ್ಟಿ ಬೇಯಿಸೋ ಅಷ್ಟರಲ್ಲಿ ತುಂಬ ಹೊತ್ತು ಹಿಡಿಯುತ್ತೆ. ಅದರಲ್ಲೂ ಈ ಗ್ಯಾಸ್ ಸ್ಟವ್ ಮೇಲೆ ನಿಂತ್ಕೊಂಡು ಮಾಡೋ ಅಷ್ಟರಲ್ಲಂತೂ ಈ ರೊಟ್ಟಿ ಸವಾಸನೇ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಕಷ್ಟ. ಏನೋ ಕುತ್ಕೊಂಡು ಮಾಡೋದಾದರೆ ಮಾಡೋಕ್ಬೋದು, ಬಟ್ ನಿಂತ್ಕೊಂಡು ತೊಟ್ಕೊಂಡು ಅದು ಬೇಯಿಸೋದೇ ಸ್ವಲ್ಪ ಹೊತ್ತು ತುಂಬ ಟೈಮ್ ಹಿಡಿಯುತ್ತೆ. ತೊಟ್ಟೋದೇನೋ ಒಂದು 2 ನಿಮಿಷದಲ್ಲಿ ತೊಟ್ಬಿಡ್ತೀನೋ, ಬೇಗನೆ ತೊಟ್ಬಿಡ್ಬೋದು. ಬಟ್ ಇದು ಬೇಯಿಸೋದಿರುತ್ತಲ್ವ, ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದೊಂದು ರೊಟ್ಟಿನೂ ಕೂಡ. ಮೊದಲೆಲ್ಲ ನಾವು ನಮ್ಮ ಅಜ್ಜಿ ಊರಿಗೆ ಹೋದಾಗೆಲ್ಲ ಒಲೆಯಲ್ಲಿ ಬೇಯಿಸೋದು ತುಂಬಾ ಚೆನ್ನಾಗಿರ್ತಿತ್ತು. ಫೈನಲಿ ರೆಡಿ ಆಯಿತು ರೊಟ್ಟಿ ಮತ್ತು ಹಾಗೆ ಗುಡ್ಗಾರ. ಇಲ್ಲಿ ನೋಡ್ತಾ ಇರ್ಬೋದು, ಗುಡ್ಗಾರ ಮತ್ತು ತುಪ್ಪ ಮತ್ತು ಮೊಸರು ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ಸಖತ್ತಾಗಿದೆ, ಘಮ ಘಮ ಅಂತ ಇದೆ. ಇದನ್ನು ಅದ್ಕೊಂಡು ತುಪ್ಪ ಅಥವಾ ಮೊಸರು ಜೊತೆಗೆ ತಿಂತಾಯಿದ್ರೆ ಖಾರ ಖಾರ ಸಖತ್ ಖಾರ ಇರುತ್ತೆ. ನಮ್ಗೆ ಇಷ್ಟ, ಖಾರ ಅಂತೇನೆ ಅನಿಸಲ್ಲ. ಸೂಪರಾಗಿದೆ. ಇದ್ರ ಮುಂದೆ ಯಾವ ಊಟನೂ ಆಲ್ ಟೈಮ್ ಫೇವ್ರೇಟ್ ನಮಗಂತೂ. ನಮ್ಮ ಮನೇಲಿ ನನಗೆ ನಮ್ಮ ಸೌಮ್ಯಾಗಿಲ್ಲದು ಹೋಗ್ತಾ ಇರುತ್ತೆ ವೈಟ್ ಒಂದೊಂದೇ. ಇಷ್ಟ ಹಾಕೊಂಡು ಯಾಕಂದರೆ ಹೆವಿ ಖಾರ ಇರುತ್ತಲ್ವ, ಇಲ್ಲ ಕಮ್ಮಿ ಖಾರನೂ ಮಾಡ್ಕೋಬೋದು, ಕಮ್ಮಿ ಹಸಿಮೆಣಸಿನ್ಕಾಯಿ ಹಾಕಿ. ಸಕ್ಕತ್ತಾಗಿದೆ. ನಾನು ತಿಂದ್ಬಿಟ್ಟು ಮತ್ತು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಮಧ್ಯಾಹ್ನ ಅಂತ ಬಂದಾಗ ರೆಸ್ಟ್ ಮಾಡಿಬಿಡ್ತೀವಿ, ಏನೂ ಕೆಲಸ ಇಟ್ಕೊಳಕ್ಕೋಗಲ್ಲ. ಏನಾದರೂ ಕೆಲಸ ಇದ್ದರೆ ಮಾತ್ರ ನಿದ್ದೆ ಮಾಡ್ದಿರ ಆ ಕೆಲಸಗಳು ಮಾಡ್ಕೊಳೋದು. ಆಲ್ಮೋಸ್ಟು ಮಧ್ಯಾಹ್ನ ರೆಸ್ಟ್ ಮಾಡೋದೇ ಕೆಲಸ. ಅಂದರೆ ಮಕ್ಕಳು ಮಲಗಿಸ್ಬೇಕಲ್ವ, ಮಕ್ಕಳಂತೂ ನಾನು ಕಂಪಲ್ಸರಿಯಾಗಿ ಮಲಗಿಸ್ತೀನಿ, ಮಿಸ್ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು, ಹಾಗಾಗಿ ಮಿಸ್ ಮಾಡೋದಕ್ಕೆ ಹೋಗಲ್ಲ. ನನ್ನ ಮಗಳಂತೂ ಮಲ್ಕೊತಾಳೆ. ಅವಳು ನಾನು ಮಲಗಿಸಿದ್ರು ಕೂಡ ಮಧ್ಯಾಹ್ನ ಅಂತೂ ಬೇಗನೆ ನಿದ್ದೆ ಹೋಗ್ತಾಳೆ. ನನ್ನ ಮಗನ ಆದಷ್ಟು ನಾನು ಮಲಗ್ಸೋಕ್ಕೆ ಟ್ರೈ ಮಾಡ್ತೀನಿ, ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಅವ್ರನ್ನ ಸ್ವಲ್ಪ ಹೊತ್ತು ಮಲ್ಕೊಂಡು ನನಗೆ ಸ್ವಲ್ಪ ಫ್ರೀ ಸಿಗುತ್ತೆ, ಆ ಟೈಮಲ್ಲಿ ಆರಾಮಾಗಿರ್ಬೋದು ಅಂತ. ಬೆಳಗ್ಗೆಯಿಂದ ಅವ್ರನ್ನ ನೋಡಿಕೊಂಡು ಇಡೀ ಮನೆ ಕೆಲಸ ಮಾಡಿಡ್ತೀನಿ, ನನಗೂ ಸಾಕಾಗಿರುತ್ತೆ. ಅಟ್ಲೀಸ್ಟ್ ನನಗೆ 1 ಅವರ್ ಆದರೂ ಸ್ವಲ್ಪ ಹೊತ್ತು ಮೈಂಡ್ ಫ್ರೀ ಆಗಿರಬೇಕು ಅಂತ ಅನಿಸ್ತಾ ಇರುತ್ತೆ. ಅವರು ಕಿರ್ಚಾಟ, ಅವರ ಆಟಗಳು ನೋಡಿ 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 ಎಷ್ಟು ಸೌಂಡ್ ಮಾಡ್ತಾರೆ ಅಂದರೆ ಅಷ್ಟು ಸೌಂಡ್ ಮಾಡ್ತಾರೆ. ನಾನು ರಾ ವಿಡಿಯೋ ಹಾಕೋಕ್ಕೆ ನನಗೆ ಆಗಲ್ಲ, ಅಷ್ಟು ವಾಯ್ಸ್ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಎಷ್ಟೋ ಸಲ ಅನ್ಕೊತೀನಿ ರಾ ವಿಡಿಯೋನೇ ಹಾಕೋಣ ಅಂತ, ಬಟ್ ವಾಯ್ಸ್ ತುಂಬಾ ಮಾಡ್ತಾರೆ. ಈ ಕಾರು ಬೈಕ್ ಎಲ್ಲ ಓಡಿಸ್ಕೊಂಡು ನಾವಿಬ್ಬರು ಮಾತಾಡೋದು ಕೂಡ ಆಗ್ತಾಯಿಲ್ಲ ಅಲ್ಲಿ ಕುತ್ಕೊಂಡು, ಅಷ್ಟು ಸೌಂಡ್ ಮಾಡ್ತಿರ್ತಾರೆ. ಮಕ್ಕಳಂತೂ ಹೆವಿ ತಲೆನೋವು ಕೊಡ್ತಾರೆ ಅಂತಲೇ ಹೇಳ್ಬೋದು ನನ್ನ ಮಕ್ಕಳು, ಅಷ್ಟು ಸೌಂಡು. ನಾವಿಬ್ಬರು ಮಾತಾಡ್ಕೊತಾನೆ ಹಿಂಗೆ ಬಟ್ಟೆಗಳೆಲ್ಲನೂ ಕೂಡ ಇತ್ತು, ಬಟ್ಟೆ ಎಲ್ಲ ಮಡ್ಚ್ಕೊಂಡಿದ್ವಿ. ಬಟ್ಟೆ ಎಲ್ಲ ಮಡ್ಚಿದಾಯಿತು. ಅಷ್ಟೊತ್ತಿಗೆ ನನ್ನ ತಮ್ಮನೂ ಕೂಡ ಬಂದ, ಅವನು ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಜೋಳದ ರೊಟ್ಟಿ ಬೇಕು ಅಂತ ಕೇಳಿದ್ಲು ಸೌಮ್ಯ. ಆಲ್ರೆಡಿ ಒಂದು 3 ಡೇಸ್ ಆಗಿತ್ತು ಬೇಕು ಅಂತ ಕೇಳಿ. ಇವನು ಇವತ್ತು ತೊಗೊಂಡು ಬಂದ ನನ್ನ ತಮ್ಮ. ಜೊತೆಗೆ ಹೋಳಿಗೆನೂ ಕೂಡ ತೊಗೊಂಡು ಬಂದೆ. ಈ ಮಲ್ಲೇಶ್ವರಮಲ್ಲಿ ಮನೆ ಹೋಳಿಗೆ ಇದೆಯಲ್ಲ, ಅಲ್ಲಿ ನಮಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಫೋನ್ ಮಾಡಿದ್ದೆ ಮಧ್ಯಾಹ್ನನೇ ಯಾವ ರೀತಿ ಹೋಳಿಗೆ ಬೇಕು ಅಂತ. ಎಲ್ಲರೂ ಕೂಡ ಒಂದೊಂದು ಹೇಳಿದ್ವಿ. ಅಂದರೆ ಕಾಯಿ ಹೋಳಿಗೆ ಮತ್ತು ಬೇಳೆ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಹಾಗೆ ಪೈನಾಪಲ್ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದ್ಸಲ ವೀಡಿಯೋದಲ್ಲಿ ಹಾಕಿದ್ದೆ ಆಲ್ರೆಡಿ, ನನ್ನ ತಮ್ಮಂದು ಆ್ಯನಿವರ್ಸರಿಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ನಾವು ಹೋದಾಗೆಲ್ಲ ಅಂತ ಮಿಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ನಡುವೆ ಎಲ್ಲೂ ಹೋಗಿಲ್ವಲ್ಲ, ಹಾಗಾಗಿ ಇವನು ಅಂದರೆ ನಮ್ಮ ಮಲ್ಲೇಶ್ವರ ಮೇಲೆ ಕೆಲಸ ಮಾಡೋದು, ಅಲ್ಲೇ ಇರ್ತಾನೆ ಡೈಲಿನೂ. ಹಾಗಾಗಿ ತೊಗೊಂಬ ಅಂತ ಹೇಳಿದ್ದಕ್ಕೆ ತೊಗೊಂಡು ಬಂದಿದ್ದ. ನನಗಿಷ್ಟ ಅಂತಂದರೆ ಕ್ಯಾರೆಟ್ ಹೋಳಿಗೆ, ಪೈನಾಪಲ್ ಸಖತ್ತಾಗಿರುತ್ತೆ. ಈ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ನಾರ್ಮಲ್ಲು, ಬಟ್ ಈ ಕ್ಯಾರೆಟ್ ಹೋಳಿಗೆ, ಪೈನಾಪಲ್ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತೊಗೊಂಡು ಬಂದಿದ್ದೆ, ಎಲ್ಲನೂ ಕೂಡ ಓಪನ್ ಮಾಡಿ ಇಟ್ಕೊಂಡೆ. ಹಾಗೆ ಜೋಳದ ರೊಟ್ಟಿನೂ ಕೂಡ ಎತ್ತಿಟ್ಕೊಂಡೆ, ನಾಳೆಗೆ ಇದಕ್ಕೆ ಎಣ್ಗಾಯಿ ಮತ್ತು ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಅಂತ. ಸದ್ಯಕ್ಕೆ ರಾತ್ರಿ ಊಟಕ್ಕೆ ಬರೀ ಹೋಳಿಗೆ ತಿಂದಿದ್ದು, ರೊಟ್ಟಿ ನಾನು ಹಾಗೆ ಎತ್ತಿಟ್ಕೊಂಡೆ. ಇಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಡೈಲಿ ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಡೈಲಿ ಅಂತ ಆಗಲ್ಲ, ಡೇ ಬೈ ಡೇ ಅಂತೂ ಕಂಪಲ್ಸರಿಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.